ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಯಾವ ಕಾರಣಗಳಿದ್ರೆ ನಿಮಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ರೀಸನ್ ಫಾರ್ ನಾಟ್ ಗೆಟ್ಟಿಂಗ್ ಪ್ರೆಗ್ನೆಂಟ್ ಅಂತ ಹೇಳಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಕಾಣಿಸುವಂಥ ಆಲ್ ಎಂಬ ಬಟನನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ರೀತಿಯ ವಿಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ಅದರ ನೋಟಿಫಿಕೇಷನ್ ಫಸ್ಟ್ ಸಿಗುತ್ತೆ. ತುಂಬ ಜನರು ಪ್ರೆಗ್ನೆಂಟ್ ಆಗಬೇಕಂತ ಪ್ರಯತ್ನ ಪಡ್ತಾ ಇದ್ದರೆ ಅಂಥವರಿಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹಲವಾರು ಕಾರಣಗಳನ್ನು ತಿಳಿಸ್ಕೊಡ್ತೀನಿ, ಯಾವ ಕಾರಣಗಳಿಂದ ಪ್ರೆಗ್ನೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇದು ಒಂದು ನಿಮಗೆ ಐಡಿಯಾ ಕೂಡ ಸಿಗ್ಬೋದು. ಮೊದಲನೇ ರೀಸನ್ನು, ನಿಮ್ಮ ಫೆಲೋಪಿಯನ್ ಟ್ಯೂಬ್ ಏನಾದರೂ ಅಬ್ಸ್ಟ್ರಕ್ಷನ್ ಆದರೆ, ಅಂದರೆ ಅದರಲ್ಲಿ ನಿಮ್ಮ ಫೆಲೋಪಿಯನ್ ಟ್ಯೂಬ್ ಅಂದರೆ ನಿಮ್ಮ ಗರ್ಭನಾಳ, ನಿಮ್ಮ ಗರ್ಭಕೋಶದ ಬಲಬದಿ ಮತ್ತು ಎಡಬದಿಯಲ್ಲಿ ಎರಡು ನಾಳಗಳಿರ್ತವೆ. ಅದನ್ನು ಗರ್ಭನಾಳ ಅಂತ ಹೇಳ್ತೀವಿ, ಫೆಲೋಪಿಯನ್ ಟ್ಯೂಬ್ ಅಂತ ಕೂಡ ಕರಿತೀವಿ. ಆ ಒಂದು ಫೆಲೋಪಿಯನ್ ಟ್ಯೂಬಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಅಥವಾ ಗಾಯದ ಗುರುತುಗಳಿದ್ದರೆ ಅಥವಾ ಏನಾದರೂ ಇನ್ಫೆಕ್ಷನ್ ಇದ್ರೂ ಕೂಡ ನಿಮಗೆ ಪ್ರೆಗ್ನೆಂಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಇನ್ಫೆಕ್ಷನ್ ಆಗೋದ್ರಿಂದ ಡ್ಯಾಮೇಜ್ ಆಗುತ್ತೆ. ಒಂದು ವೇಳೆ ಆ ಒಂದು ಗರ್ಭನಾಳದಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ ಎಗ್ ಮತ್ತು ಸ್ಪರ್ಮು ಎರಡು ಮೀಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಇವೆರಡು ಮೀಟ್ ಆಗಿಲ್ಲ ಅಂತ ಹೇಳಿದರೆ ನಿಮಗೆ ಕನ್ಸೀವ್ ಆಗಲಿಕ್ಕೂ ಕಷ್ಟ ಆಗುತ್ತೆ. ಒಂದು ಗರ್ಭಧಾರಣೆ ಆಗಬೇಕಾದ್ರೆ ಸ್ಪರ್ಮ್ ಬಂದು ಎಗ್ನ ಮೀಟ್ ಆಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುತ್ತೆ. ನಂತರ ಇಂಪ್ಲಾಂಟೇಷನ್ ಅಂದರೆ ನಿಮಗೆ ಆ ಒಂದು ಭ್ರೂಣ ಬಂದು ನಿಮ್ಮ ಗರ್ಭನಾಳದಿಂದ ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೋಬೇಕು. ನಂತರ ಅದು 9 ತಿಂಗಳು ಅಲ್ಲೇ ಅದು ಹೆಲ್ತಿಯಾಗಿ ಬೆಳಿಬೇಕಾಗುತ್ತೆ. ಈ ರೀತಿ ನಡೆಯುತ್ತೆ ಈ ಒಂದು ಪ್ರಕ್ರಿಯೆ. ಆದರೆ ಸ್ಪರ್ಮ್ ಮತ್ತು ಎಗ್ ಮೀಟ್ ಆಗುವ ಜಾಗದಲ್ಲೇ ಬ್ಲಾಕೇಜ್ ಇದ್ದರೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಒನ್ನು ಓವುಲೇಷನ್ ಡಿಸಾರ್ಡರ್, ಅಂದರೆ ಕೆಲವರಿಗೆ ಸರಿಯಾಗಿ ಓವುಲೇಷನ್ ಆಗೋದಿಲ್ಲ. ಲೈಕ್ ಇವಾಗ ಇರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ, ಇನ್ನು ಕೆಲವರಿಗೆ ಓವುಲೇಷನ್ ಆಗೋದೇ ಇಲ್ಲ. ಮತ್ತು ಕೆಲವರಿಗೆ PCOD PCOS ನಂತಹ ಸಮಸ್ಯೆಗಳಿದ್ದವರಿಗೂ ಕೂಡ ಸರಿಯಾದ ತಿಂಗಳಲ್ಲಿ ಓವುಲೇಷನ್ ಆಗೋದೇ ಇಲ್ಲ. ಈ ತಿಂಗಳಲ್ಲಿ ಓವುಲೇಷನ್ ಆದರೆ ಒಂದು 3 ಮಂತ್ಸು ಅಥವಾ 6 ಮಂತ್ಸು ಆ ರೀತಿ ಓವುಲೇಷನ್ ಆಗೋದ್ರಿಂದ ನಿಮಗೆ ಯಾವಾಗ ಓವುಲೇಷನ್ ಆಗುತ್ತೆ ಅಂತ ಕಂಡುಹಿಡಿಯೋಕ್ಕೆ ಕಷ್ಟ ಆಗೋದ್ರಿಂದ ನಿಮಗೆ ಕನ್ಸೀವ್ ಆಗಲಿಕ್ಕೂ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಮ ಪೀರಿಯಡ್ನ ಎಲ್ಲ ದಿನಗಳು ಫಲವತ್ತತೆಯ ದಿನಗಳು ಅಂತ ಕರೆಯೋಕ್ಕಾಗೋದಿಲ್ಲ. ಯಾವ ಟೈಮಲ್ಲಿ ನಿಮಗೆ ಓವುಲೇಷನ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನೀವು ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಎಕ್ಸಾಕ್ಟಾಗಿ ಇದೇ ದಿನ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವರಿಗೆ ಈ ಒಂದು ಸಮಸ್ಯೆ ಇರುತ್ತೆ, ಅವರಿಗೆ ಯಾವಾಗ ಓವುಲೇಷನ್ ಆಗುತ್ತೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಕೆಲವರಿಗೆ ಓವುಲೇಷನ್ ಆಗದೇನೂ ಕೂಡ ಇರ್ಬೋದು. ಇಂಥವರಿಗೆ ಕನ್ಸೀವ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಇಡ್ಬೋದು ಅಥವಾ ಸ್ವಲ್ಪ ಸಮಯನೂ ಕೂಡ ಹಿಡಿಬೋದು. ಅಂಥವ್ರು ಏನು ಮಾಡಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಪ್ರತಿಯೊಂದು ಹಿಸ್ಟ್ರಿನ ಅವರಿಗೆ ಡೀಟೇಲ್ಸ್ ಆಗಿ ತಿಳಿಸ್ಬೇಕಾಗುತ್ತೆ. ಅವರು ನಿಮ್ಮನ್ನು ಟೆಸ್ಟ್ ಮಾಡಿ ಯಾವ ಟೈಮಲ್ಲಿ ನಿಮಗೆ ಓವುಲೇಷನ್ ಆಗುತ್ತೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾರೆ. ನಂತರ ನೀವು ಕನ್ಸೀವ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಒನ್ನು ಎಂಡೋಮೆಟ್ರಿಯೋಸಿಸ್ ಅಂತ ಏನಾದರೂ ಸಮಸ್ಯೆ ನಿಮ್ಮಲ್ಲಿದ್ದರೆ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತೇವೆ. ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿದರೆ ನಿಮ್ಮ ಗರ್ಭಕೋಶದ ಒಳಪದರ ಎಂಡೋಮೆಟ್ರಿಯಂ ಏನಾಗುತ್ತೆ, ಪ್ರತಿ ತಿಂಗಳು ನಿಮಗೆ ಪೀರಿಯಡ್ನ ರೂಪದಲ್ಲಿ ಅದು ಹೊರಗಡೆ ಬರಬೇಕಾಗುತ್ತೆ. ಈ ಒಂದು ಎಂಡೋಮೆಟ್ರಿಯೋಸಿಸಲ್ಲಿ ಏನಾಗುತ್ತೆ, ಪೀರಿಯಡ್ ರೂಪದಲ್ಲಿ ಹೊರಗಡೆ ಬರಬೇಕಾದ ಆ ಒಂದು ಎಂಡೋಮೆಟ್ರಿಯಂ ಲೈನ್ ಏನಾಗುತ್ತೆ ಅದು ವಾಪಸ್ ಹೋಗಿ ನಿಮ್ಮ ಫೆಲೋಪಿಯನ್ ಟ್ಯೂಬಲ್ಲಿ ಇರ್ಬೋದು ಅಥವಾ ಓರಿ ಮೇಲೆ, ಇತರೆ ಭಾಗಗಳ ಮೇಲೆ ಅಥವಾ ಬ್ಲಾಡರ್ನ ಮೇಲೆ ಇರ್ಬೋದು, ಬವಲ್ಸ್ನ ಮೇಲೆ ಅದು ಕುತ್ಕೊಳ್ಳುತ್ತೆ. ಅಲ್ಲಿ ಹೋಗಿ ಕುತ್ಕೊಂಡಾಗ ಇಲ್ಲಿ ಕಾಣಿಸಿಕೊಂಡಂಥ ನಿಮ್ಮ ಗರ್ಭಕೋಶದ ಒಳಪದರಲ್ಲಿ ಕಾಣಿಸಿಕೊಳ್ಳುವಂಥ ಆ ಒಂದು ಎಂಡೋಮೆಟ್ರಿಯಂ ಲೈನ್ನ ಟಿಶ್ಯೂಗಳು ಅಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಬೆಳೆದು ಏನಾಗುತ್ತೆ, ಅದು ಬ್ಲೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲೀಡ್ ಆದಾಗ ಅದು ಹೊರಗಡೆ ಬರಲಿಕ್ಕೆ ಅಲ್ಲಿ ಜಾಗ ಇಲ್ಲದೆ ಅಲ್ಲೇ ಸಿಸ್ಟ್ಗಳಾಗಿ ಫಾರ್ಮ್ ಆಗುತ್ತೆ. ಅದನ್ನು ನಾವು ಚಾಕ್ಲೇಟ್ ಸಿಸ್ಟ್ ಅಂತ ಕೂಡ ಕರಿತೀವಿ. ಯಾಕೆ ಅದನ್ನು ಚಾಕ್ಲೇಟ್ ಸಿಸ್ಟ್ ಅಂತ ಕರಿತೀವಿ ಅಂತ ಹೇಳಿದರೆ, ಅದರೊಳಗೆ ಕಲೆಕ್ಟ್ ಆಗಿರುವಂಥ ಬ್ಲಡ್ ತುಂಬ ಡಾರ್ಕ್ ಆಗಿ ಇರುತ್ತೆ ಮತ್ತು ಅದು ನೋಡಲಿಕ್ಕೆ ಚಾಕ್ಲೇಟ್ ಸಿರಪ್ ಥರ ಇರುತ್ತೆ. ಈ ರೀತಿ ಆದಾಗ ಡಾಕ್ಟ್ರು ಅದನ್ನು ಲ್ಯಾಪ್ರೋಸ್ಕೋಪಿ ಮಾಡುವುದರ ಮೂಲಕ ಅದನ್ನು ರಿಮೂವ್ ಮಾಡ್ತಾರೆ. ಆದರೆ ಇನ್ನು ಕೆಲವರಿಗೆ ಅದು ರಿಪೀಟ್ ಆಗುವಂಥ ಸಾಧ್ಯತೆಗಳಿವೆ. ಈ ರೀತಿ ಏನಾದರೂ ಸಮಸ್ಯೆ ನಿಮ್ಮಲ್ಲಿ ಕಂಡು ಬಂದಲ್ಲಿ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕಾಣಬೇಕಾಗುತ್ತೆ. ಅವರು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ ಅದನ್ನು ನೀವು ಪಡಿಬೇಕಾಗುತ್ತೆ. ನೆಕ್ಸ್ಟ್ ಒನ್ನು ಯೂಟ್ರೈನ್ ಅಬ್ನಾರ್ಮಲಿಟೀಸ್, ಅಂದರೆ ಬೈ ಬರ್ತ್ ನೀವು ಹುಟ್ಟುವಾಗಲೇ ನಿಮ್ಮ ಗರ್ಭಕೋಶದ ಸೈಜ್ ಅಥವಾ ಶೇಪ್ ಏನಿರುತ್ತೆ ಅದು ತುಂಬ ಚಿಕ್ಕದಿರುತ್ತೆ. ಮತ್ತು ಆ ಒಂದು ಯೂಟ್ರಸ್ಸು ಸರಿಯಾದ ಶೇಪ್ನಲ್ಲಿ ಇಲ್ಲದೆ ಇರ್ಬೋದು, ಇರ್ರೆಗ್ಯುಲರ್ ಯೂಟ್ರೈನ್ ಶೇಪ್ ಅಂತ ಕೂಡ ಕರಿತೀವಿ. ಮತ್ತು ಫೈಬ್ರಾಯ್ಡ್ಸ್ ಏನಾದರೂ ಕಾಣಿಸ್ಕೊಂಡ್ರೆ, ಏನಾದರೂ ಇನ್ಫೆಕ್ಷನ್, ಗರ್ಭಕೋಶದ ಇನ್ಫೆಕ್ಷನ್ ಏನಾದರೂ ಆದರೆ, ಏನಾದರೂ ಸರ್ಜರೀಸ್, ಏನಾದರೂ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಆಪ್ರೇಷನ್ ಏನಾದರೂ ಮಾಡಿಕೊಂಡ್ರೆ, ಇದರ ಜೊತೆಗೆ ನಿಮ್ಮ ಗರ್ಭಕೋಶದ ಆಕಾರ ಅಥವಾ ಶೇಪ್ ಏನು ಹೇಳ್ತೀವಿ ಅದು ಸರಿಯಾಗಿ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ, ಈಗಾಗಲೇ ನಿಮ್ಮ ಗರ್ಭನಾಳದಲ್ಲಿ ಫರ್ಟಿಲೈಸ್ಡ್ ಆದ ಎಗ್ ಅಂದರೆ ಫಲೀಕರಣವಾದ ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಒನ್ನು ಒಬೇಸಿಟಿ, ಅಂದರೆ ಅಧಿಕ ತೂಕ ಕೆಲವರು ಇರ್ತಾರೆ. ಇನ್ನು ಕೆಲವರಲ್ಲಿ ತೂಕ ಕಡಿಮೆ ಇದ್ದವರಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಹಸ್ಬೆಂಡ್ ಮತ್ತು ವೈಫ್ನ ತೂಕ ನಾರ್ಮಲ್ ಆಗಿರಬೇಕಾಗತ್ತೆ. ಒಂದು ಐಡಿಯಲ್ ವೆಯ್ಟ್ನ ನೀವು ಮೇಂಟೈನ್ ಮಾಡಬೇಕಾಗತ್ತೆ.
ಇನ್ನೊಂದು ಕಾರಣ ಯಾವುದಂತ ಹೇಳಿದರೆ ತುಂಬ ಸ್ಟ್ರೆಸ್ ತೊಗೊಂಡ್ರೆ ಅಥವಾ ಆಂಗ್ಸೈಟಿ, ಮತ್ತು ಇನ್ನು ಕೆಲವರು ತುಂಬ ಡಿಪ್ರೆಷನ್ ಆಗಿರ್ತಾರೆ. ಇವಾಗ ಮಕ್ಕಳಾಗಿಲ್ಲ, ತುಂಬ ವರ್ಷಗಳು ಇವಾಗ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅವರು ಖಿನ್ನತೆಗೆ ಜಾರ್ತಾರೆ. ಒಂದು ವೇಳೆ ನೀವು ಅತಿಯಾಗಿ ಸ್ಟ್ರೆಸ್ನಲ್ಲಿದ್ದರೆ ಏನಾಗುತ್ತೆ ಅಂತ ಹೇಳಿದರೆ ಇದು ನಿಮ್ಮ ಪೀರಿಯಡ್ ಸೈಕಲ್ನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ, ಮತ್ತು ಅಂಡೋತ್ಪತ್ತಿ ಮಾಡುವುದರಲ್ಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಈ ರೀತಿ ಆಗೋದ್ರಿಂದ ಪ್ರತಿ ತಿಂಗಳು ನಿಮಗೆ ಸರಿಯಾದ ಸಮಯಕ್ಕೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗದೇ ಇರೋದ್ರಿಂದ ಕನ್ಸೀವ್ ಆಗಲಿಕ್ಕೂ ಕಷ್ಟ ಆಗುತ್ತೆ. ಇದನ್ನು ನಿವಾರಿಸಲು ನೀವು ಯೋಗ, ಮೆಡಿಟೇಷನ್ ಇವುಗಳನ್ನು ಅಭ್ಯಾಸ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ನು ಏಜ್ ಫ್ಯಾಕ್ಟರ್. ಇಬ್ಬರಲ್ಲೂ ಕೂಡ ಇದು ತುಂಬ ಮುಖ್ಯ ಆಗಿರುತ್ತೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ. ಮಹಿಳೆಯರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಏಜ್ ಆಗ್ತಾ ಹೋದಂಗೆ ನಿಮ್ಮ ಅಂಡಾಣುವಿನ ಕ್ವಾಲಿಟಿ ಆಗಲಿ ಅಥವಾ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಆದಷ್ಟು ಬೇಗ ಈ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದರೆ ಒಳ್ಳೆಯದು. ಆದಷ್ಟು ಮಹಿಳೆಯರು 30-35 ಇಯರ್ಸ್ನ ಒಳಗೆ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನು ಯಾವ ಕಾರಣ ಅಂತ ಹೇಳಿದರೆ ಲೋ ಸ್ಪರ್ಮ್ ಕೌಂಟ್. ಅಂದರೆ ಕೆಲವರಿಗೆ ಹುಟ್ಟಿದಾಗಲೇ ಗಂಡು ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದರೆ ಕೆಲವು ಕಾರಣಗಳಿಂದ ಅವರಲ್ಲಿ ವೀರ್ಯಾಣುವಿನ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ನೆಕ್ಸ್ಟ್ ರೀಸನ್ನು STDs ಅಂದರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಲೈಂಗಿಕವಾಗಿ ಹರಡುವಂತಹ ಸೋಂಕಿನಿಂದನೂ ಕೂಡ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ಬೋದು. ನೆಕ್ಸ್ಟ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಇದ್ದವರಿಗೆ, ಅಂಥವ್ರಿಗೆ ಏನಾಗುತ್ತೆ ಅಂತ ಹೇಳಿದರೆ ಯಾವ ಕಾರಣಗಳಿಂದ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಕಂಡುಹಿಡಲಿಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಸಮಸ್ಯೆ ಇದ್ದವರಿಗೂ ಕೂಡ ಕನ್ಸೀವ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಫೈಬ್ರಾಯ್ಡ್ನ ಸಮಸ್ಯೆ ಇದ್ದವರಿಗೆ, ಫೈಬ್ರಾಯ್ಡ್ಸ್ ಅಂದರೆ ನಿಮ್ಮ ಗರ್ಭಕೋಶ ಒಳಗಡೆ ಅಥವಾ ಅಲ್ಲಿರುವ ಮಾಂಸಖಂಡಗಳು ಡಿವೈಡ್ ಆಗಿ ಗಡ್ಡೆ ರೂಪಗಳಾಗ್ತವೆ. ಅವು ತುಂಬ ಸಣ್ಣ ಗೆಡ್ಡೆಗಳಾಗಿರ್ಬೋದು ಅಥವಾ ಒಂದೇ ಒಂದು ಅತಿ ದೊಡ್ಡ ಗಡ್ಡೆಗಳಾಗಿರ್ಬೋದು. ಇವು ನಾನ್ ಕ್ಯಾನ್ಸರಸ್ ಗೆಡ್ಡೆಗಳಾಗಿರ್ತವೆ, ಅಂದರೆ ಇವು ಕ್ಯಾನ್ಸರಸ್ ಗೆಡ್ಡೆಗಳಾಗಿರೋದಿಲ್ಲ. ಕೆಲವು ಗಡ್ಡೆಗಳು ಏನು ಮಾಡ್ತವಂತ ಹೇಳಿದರೆ ನಿಮ್ಮ ಗರ್ಭಕೋಶದ ಶೇಪನ್ನೇ ಚೇಂಜ್ ಮಾಡ್ತವೆ. ಈ ರೀತಿ ದೊಡ್ಡದಾಗಿ ಬೆಳೆದಿರುವಂತಹ ಗಡ್ಡೆಗಳು ನಿಮ್ಮ ಗರ್ಭಕೋಶದ ಶೇಪನ್ನು ಚೇಂಜ್ ಮಾಡೋದ್ರಿಂದ ಆ ಒಂದು ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಇಂಪ್ಲಾಂಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಆ ಒಂದು ಗಡ್ಡೆಗಳು ನಿಮ್ಮ ಗರ್ಭಕೋಶದಲ್ಲಿ ಈ ಮಗು ಎಲ್ಲಿ ಬಂದು ಇಂಪ್ಲಾಂಟ್ ಆಗಬೇಕು, ಅಂಟ್ಕೊಳ್ಬೇಕು ಆ ಒಂದು ಜಾಗದಲ್ಲೇ ಇರೋದ್ರಿಂದ ಈ ರೀತಿ ನಿಮಗೆ ಇಂಪ್ಲಾಂಟ್ ಆಗಲಿಕ್ಕೂ ಕಷ್ಟ ಆಗುತ್ತೆ. ಅತಿಯಾದ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಏನಾದರೂ ನೀವು ಮಾಡ್ತಾ ಇದ್ರೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅತಿಯಾದ ತಂಬಾಕು ಸೇವನೆ ಮತ್ತು ಕಾಫಿ ಏನಾದರೂ ನೀವು ಜಾಸ್ತಿ ಕುಡಿತಾ ಇದ್ರು, ಗುಟ್ಕಾ ಇವೆಲ್ಲ ಅಭ್ಯಾಸಗಳು ನಿಮಗೆ ಇದ್ದರೆ ಕನ್ಸೀವ್ ಆಗಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ಇವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳು ನಿಮ್ಮ ಹಾರ್ಮೋನ್ಸ್ಗಳ ಮೇಲೆ ಪರಿಣಾಮ ಬೀರೋದ್ರಿಂದ ಬಂಜತನದ ಸಮಸ್ಯೆ ಕೂಡ ಕಾಡ್ಬೋದು. ಮೆಡಿಕೇಷನ್ ಏನಾದರೂ ತೊಗೊಳ್ತಾ ಇದ್ದರೆ ನಿಮ್ಮಷ್ಟಕ್ಕೆ ನೀವು ಡಾಕ್ಟರ್ ಅಡ್ವೈಸ್ ಇಲ್ಲದೆ ಏನಾದರೂ ಮೆಡಿಸಿನ್ ತೊಗೊಳ್ತಾ ಇದ್ದರೆ ಅಥವಾ ದೀರ್ಘಕಾಲಿಕ ಕಾಯಿಲೆಗಳಿಗೆ ಏನಾದರೂ ನೀವು ಮೆಡಿಸಿನ್ ತೊಗೊಳ್ತಾ ಇದ್ರೂ ಇದರ ಸೈಡ್ ಎಫೆಕ್ಟಿಂದನೂ ನಿಮಗೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ಬೋದು. ಮೇಲ್ ಇನ್ಫರ್ಟಿಲಿಟಿ ಏನಾದರೂ ಇದ್ದರೆ, ಈ ರೀತಿ ಸಮಸ್ಯೆ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ ಲೈಕ್ ನಿಮಗೆ ಲೋ ಸ್ಪರ್ಮ್ ಕೌಂಟ್ ಇದ್ದರೆ, ನಿಮ್ಮ ವೀರ್ಯಾಣುವಿನ ಕೌಂಟ್ ತುಂಬ ಕಮ್ಮಿ ಇದ್ದರೆ ಅಥವಾ ಆ ಒಂದು ವೀರ್ಯಾಣುವಿನ ಶೇಪ್ ಆಗಲಿ, ಮೂವ್ಮೆಂಟ್, ಮೊಟಿಲಿಟಿ ಮತ್ತು ಅದು ಹೆಲ್ತಿ ಆಗಿಲ್ಲ ಅಂತ ಹೇಳಿದರೆ, ಏನಾದರೂ ಡ್ಯಾಮೇಜ್ ಇದ್ರೂ ಕೂಡ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ಬೋದು. ಅದೇ ರೀತಿ ಪುರುಷ ಬಂಜೆತನದಲ್ಲಿ ಆನುವಂಶಿಕವಾಗಿ ಕೆಲವು ಸಮಸ್ಯೆಗಳು ಕಾಡ್ಬೋದು. ಕ್ರೋಮೋಸೋಮಲ್ ಅಬ್ನಾರ್ಮಿಟೀಸ್ಗಳಿರ್ಬೋದು, ಜನ್ಮದೋಷ ಸಮಸ್ಯೆಗಳಂತ ಹೇಳ್ತೀವಿ. ಇನ್ನು ಕೆಲವರಿಗೆ ವೆರಿಕೋಸಿಲ್ ಎಂಬ ಸಮಸ್ಯೆ ಇರುತ್ತೆ. ಇದೇನಂತ ಹೇಳಿದರೆ ನಿಮ್ಮ ಟೆಸ್ಟಿಸ್ ಅಥವಾ ವೃಷಣದಲ್ಲಿ ಉಬ್ಬಿದ ರಕ್ತನಾಳಗಳಿಂದ ಏನಾದರೂ ನೀವು ಬಳಲ್ತಿದ್ರೂ ಕೂಡ ಮಕ್ಕಳು ಪಡೆಯುವ ಭಾಗ್ಯ ನಿಮಗೆ ಕಷ್ಟ ಆಗ್ಬೋದು. ನೆಕ್ಸ್ಟ್ ಒನ್ನು ಓವೇರಿಯನ್ ಸಿಸ್ಟ್ ಅಂತ ಕರಿತೀವಿ. ನಿಮ್ಮ ಓವರೀಸಲ್ಲಿ ಏನಾದರೂ ಸಿಸ್ಟ್ಗಳಿದ್ರೆ, ನಿಮ್ಮ ಅಂಡಾಶಯದಲ್ಲಿ ಏನಾದರೂ ನೀರಿನ ಗುಳ್ಳೆಗಳಿರ್ಬೋದು, ಈ ರೀತಿಯ ಸಮಸ್ಯೆಗಳಿದ್ದರೆ. ಇನ್ನು ಕೆಲವರಿಗೆ PCOD ಅಥವಾ PCOSನಂಥ ಸಮಸ್ಯೆಗಳಿರ್ಬೋದು. ನಾನು ಮೊದಲೇ ತಿಳಿಸಿದ ಹಾಗೆ ನಿಮ್ಮ ಯೂಟ್ರಸಲ್ಲಿ ಏನಾದರೂ ಫೈಬ್ರಾಯ್ಡ್ಸ್ಗಳಿದ್ದರೆ, ಗೈನಕೊಲಾಜಿಕಲ್ ಕಂಡೀಷನ್ ಸಚ್ ಆಸ್ ಎ ಪ್ರೈಮರಿ ಓವೇರಿಯನ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ, POI. ಅಂದರೆ ನಿಮ್ಮ ಅಂಡಾಶಯದಲ್ಲಿರುವಂಥ ಅಂಡಾಣುವಿನ ಸಂಖ್ಯೆ ಅವಧಿಗೂ ಮುಂಚೆ ಖಾಲಿಯಾಗುವಂಥದ್ದು. ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ, ಬರ್ತ್ ಕಂಟ್ರೋಲ್ ವಿಧಾನವನ್ನು ನೀವೇನಾದರೂ ಅನುಸರಿಸ್ತಿದ್ದವರಿಗೆ, ಸಾಕಾಗುವಷ್ಟು ನೀವೇನಾದರೂ ನಿದ್ದೆ ಮಾಡ್ತಾ ಇಲ್ಲ ಅಂದರೆ ಇದು ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಓವ್ಯುಲೇಷನ್ ಟೈಮಿಂಗ್ಸನ್ನ ನೀವು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೂ ಕೂಡ ಕನ್ಸೀವ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಓವ್ಯುಲೇಷನ್ ಸಮಯದಲ್ಲಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನೀವು ಕನ್ಸೀವ್ ಆಗುವ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪೀರಿಯಡ್ ಸೈಕಲ್ನ ಎಲ್ಲ ದಿನಗಳು ಫಲವತ್ತತೆಯ ದಿನಗಳಾಗಿರೋದಿಲ್ಲ. ಯಾವಾಗ ನಿಮಗೆ ಓವ್ಯುಲೇಷನ್ ಆಗಿರುತ್ತೆ ಆ ದಿನಗಳನ್ನೇ ಫಲವತ್ತತೆಯ ದಿನಗಳಂತ ಹೇಳ್ತೀವಿ. ಆ ಸಮಯದಲ್ಲಿ ನೀವು ಟ್ರೈ ಮಾಡಬೇಕಾಗತ್ತೆ. ಹೆಲ್ತಿ ಫುಡ್ಗಳನ್ನು ನೀವೇನಾದರೂ ಸೇವಿಸ್ತಾ ಇಲ್ಲ ಅಂತ ಹೇಳಿದರೆ, ನಿಮ್ಮ ಸುತ್ತಮುತ್ತಲಿನ ಪರಿಸರ ತುಂಬ ಕಲುಷಿತದಿಂದ ಕೂಡಿದ್ರೂ ಕೂಡ ಈ ರೀತಿ ಸಮಸ್ಯೆ ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳಿವೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ಲೈಕ್ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ಪ್ರೊಲ್ಯಾಕ್ಟಿನ್, AMH, FSH ಮತ್ತು LH ಹಾರ್ಮೋನಲ್ಲಿ ಏನಾದರೂ ತುಂಬ ಏರುಪೇರಾದ್ರೂ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ಬೋದು. ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನಿನ ಲೆವೆಲ್ ತುಂಬ ಕಮ್ಮಿ ಇದ್ರೂ, ಸರ್ವೈಕಲ್ ಮ್ಯೂಕಸ್ ಪ್ರಾಬ್ಲಮ್ ಇದ್ರೂ ಕೂಡ ನಿಮಗೆ ಬಂಜೆತನದ ಸಮಸ್ಯೆ ಕಾಡ್ಬೋದು.
ಮತ್ತು ನಿಮ್ಮ ಗರ್ಭಕೋಶದ ಒಳಗಡೆ ಸೆಪ್ಟಮ್ ಅಂದರೆ ನಿಮ್ಮ ಯೂಟರ್ಸ್ನ ಒಳಗಡೆ ಗೋಡೆ ಥರ ಏನಾದರೂ ಇದ್ದರೂ ಕೂಡ ಮಗುವಿನ ಬೆಳವಣಿಗೆ ಆಗದೆ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟು PID ಅಂದರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಏನಾದರೂ ನಿಮಗೆ ಕಂಡು ಬಂದರೆ, ಇದಕ್ಕಿಂತ ಮುಂಚೆನೂ ನಿಮಗೆ ಎಫೆಕ್ಟ್ ಆದ್ರೂ ಕೂಡ, ಮತ್ತು ಇನ್ನೊಂದು STI ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್, ಈ ರೀತಿಯ ಇನ್ಫೆಕ್ಷನ್ ಏನಾದರೂ ಕಂಡು ಬಂದ್ರೂ ನಿಮಗೆ ಮಕ್ಕಳಾಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇದು ಕೆಲವರಿಗೆ ಸಿಂಪ್ಟಮ್ಸು ಬೇಗ ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಿಗೆ ಕಾಣಿಸ್ತೇನೂ ಇರ್ಬೋದು. ಮುಂಚೆ ನೀವು ಕ್ಯಾನ್ಸರ್ ಎಂಬ ಸಮಸ್ಯೆಯಿಂದ ಬಳಲಿದ್ರೂ ಕೂಡ ಈ ರೀತಿ ಸಮಸ್ಯೆ ಕಾಣಿಸ್ಕೊಳ್ಬೋದು. ಅಬ್ನಾರ್ಮಲ್ ವಜೈನಲ್ ಡಿಸ್ಚಾರ್ಜ್ ಏನಾದರೂ ಆಗ್ತಾ ಇದ್ರೂ ಕೂಡ ಬಂಜೆತನದ ಸಮಸ್ಯೆ ಕಾಣಿಸ್ಕೊಳ್ಬೋದು. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮಿಬ್ಬರಲ್ಲೂ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ, ನಿಮಗೆ ಏಜ್ ಸ್ವಲ್ಪ ಕಡಿಮೆನೇ ಇದೆ ಅಂದರೆ 30 ಇಯರ್ಸ್ನ ಒಳಗಡೆ ಇದೆ ಅಂತ ಹೇಳಿದರೆ, ನೀವು ಅಟ್ಲೀಸ್ಟು 1 ಇಯರ್ ತನಕ ಟ್ರೈ ಮಾಡ್ಬೋದು ಯಾವುದೇ ರೀತಿಯ ಬರ್ತ್ ಕಂಟ್ರೋಲ್ ವಿಧಾನವನ್ನು ಪಾಲಿಸಿದೆ. ನಿಮಗೆ ಏನಾದರೂ 35 ಇಯರ್ಸ್ ಮತ್ತು ಅದಕ್ಕಿಂತ ಜಾಸ್ತಿ ಆದರೆ ನೀವು 6 ಮಂತ್ ತನಕನೇ ವೆಯ್ಟ್ ಮಾಡಬೇಕು, ಅದರ ನಂತರ ವೆಯ್ಟ್ ಮಾಡಬಾರ್ದು. ನಿಮಗೆ ನಾನು ಮುಂಚೆ ಹೇಳ್ದಂಗೆ ನಿಮಗೆ ಏಜ್ ಕಮ್ಮಿ ಇದ್ದರೂ ನಿಮಗೆ 1 ಇಯರ್ ತನಕ ಟ್ರೈ ಮಾಡಿದ್ರೂ ಮಕ್ಕಳು ಆಗಿಲ್ಲ ಅಂತ ಹೇಳಿದ್ರೆ ನೀವು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಗೆ ಒಂದು ವೇಳೆ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಇದ್ದರೆ ನೀವು 6 ಮಂತ್ ತನಕ ಮಾತ್ರ ವೆಯ್ಟ್ ಮಾಡಿ ನೀವು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಕ್ಕಳಿಗೆ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಇವಾಗ ಒಂದು ವೇಳೆ 35 ಇಯರ್ಸ್ ನಂತರ ನಿಮಗೆ 6 ಮಂತ್ ತನಕ ವೆಯ್ಟ್ ಮಾಡಲಿಕ್ಕೆ ಬೇಡ ಅಂತ ಹೇಳಿದ್ರು ಆವಾಗಲೂ ನೀವು ಡಾಕ್ಟರ್ ಹತ್ರ ಹೋಗ್ಬೋದು. ಅಂದರೆ ನಿಮ್ಮ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಆಗ್ತಾ ಹೋದರೆ ನೀವೇನು ಮಾಡಬೇಕು, ಒಂದು 3 to 4 ಮಂತ್ಸ್ ತನಕ ಟ್ರೈ ಮಾಡ್ಬೋದು. ನಂತರ ನೀವು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಏಜ್ ಆಗ್ತಾ ಹೋದಂಗೆ ನಿಮ್ಮ ಮೊಟ್ಟೆಯ ಕ್ವಾಲಿಟಿ ಕ್ವಾಂಟಿಟಿ ಕೂಡ ಕಮ್ಮಿ ಆಗೋದ್ರಿಂದ ನಿಮಗೆ ಬಂಜೆತನದ ಸಮಸ್ಯೆ ಕೂಡ ಕಾಡ್ಬೋದು. ಹಾಗಂತ ಮಕ್ಕಳಾಗೋದೇ ಇಲ್ಲ ಅಂತ ಏನಿಲ್ಲ, ಕೆಲವರಿಗೆ ಈ ರೀತಿ ಸಮಸ್ಯೆ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ಎಲ್ಲ ಕಾರಣಗಳಿಗೂ ನಿಮಗೆ ಟ್ರೀಟ್ಮೆಂಟ್ ಡಾಕ್ಟರ್ ಕೊಡ್ತಾರೆ. ಹಾಗಾಗಿ ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡುವ ಅಗತ್ಯವಿಲ್ಲ. ನಿಮಗೆ ಫಸ್ಟ್ ಆಫ್ ಆಲು ನಿಮ್ಮ ದೇಹದಲ್ಲಿ ಅಥವಾ ಬೇರೆ ಏನಾದರೂ ಲಕ್ಷಣಗಳು ಕಂಡು ಬಂದರೆ ಅಗತ್ಯವಾಗಿ ನೀವು ಡಾಕ್ಟರ್ನ ಕಾಣಬೇಕಾಗತ್ತೆ. ಹಾಗಂತ ಹೇಳಿ ತುಂಬ ಸಮಯದ ತನಕ ಇದೇ ಒಂದು ಕಂಡೀಷನಲ್ಲಿ ನೀವು ವೆಯ್ಟ್ ಮಾಡಬಾರ್ದು. ನೀವು ಡಾಕ್ಟರ್ ಹತ್ರ ಒಮ್ಮೆ ಹೋಗಿ ಅವರು ನಿಮಗೆ ಬೇಸಿಕ್ ಟೆಸ್ಟ್ಗಳನ್ನು ಮಾಡ್ಬೋದು, ಹಾರ್ಮೋನ್ ಟೆಸ್ಟ್ ಇರ್ಬೋದು, ಅಥವಾ ನಿಮಗೆ ಸ್ಕ್ಯಾನ್ಗಳನ್ನು ಮಾಡಿ ನೀವು ಎಷ್ಟು ಟೈಮ್ ವೆಯ್ಟ್ ಮಾಡ್ಬೋದು, ಯಾವ ರೀತಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳಿ ಅವರು ನಿಮಗೆ ಡಿಸ್ಕಸ್ ಮಾಡಿದಾಗ ನಿಮಗೆ ಆವಾಗ ಸಮಾಧಾನ ಸಿಗುತ್ತೆ. ಮತ್ತು ವೆಯ್ಟ್ ಮಾಡ್ಬೋದಾದರೂ ನೀವು ವೆಯ್ಟ್ ಮಾಡ್ಬೋದು ವಿತ್ ಡಾಕ್ಟರ್ ಅಡ್ವೈಸು. ಇವತ್ತಿನ ವಿಡಿಯೋದಲ್ಲಿ ಯಾವ ಕಾರಣಗಳಿಂದ ಬಂಜೆತನದ ಸಮಸ್ಯೆ ಕಾಡ್ಬೋದು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಪ್ರತಿಯೊಂದು ವಿಷಯ ತಿಳಿದಿರಬೇಕಲ್ಲ, ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.